ಸೇವಾ ನಿವೃತ್ತಿ ಹೊಂದಿದ್ದ ಸಬ್ ಇನ್ಸ್ಪೆಕ್ಟರ್ ಎಂ ಧನಂಜಯ್ ಅವರಿಗೆ ಸನ್ಮಾನ. ಚಾಮರಾಜನಗರ ಇಲ್ಲಿನ ಸಂಚಾರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಎಂ ಧನಂಜಯ್ ಅವರನ್ನು ಜಿಲ್ಲಾ ರಹಿತ ಹಿತರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಆತ್ಮೀಯರಾಗಿ ಸನ್ಮಾನಿ ಗೌರವಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಯ ಕೆಳಗಡೆ ರಾಜ್ಯ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕಲ್ಲಂಬಳ್ಳಿ ಸೋಮನಾಯಕ, ಜಿಲ್ಲಾಧ್ಯಕ್ಷ ಆಲೂರು ಮಲ್ಲು ಅವರು ನೇತೃತ್ವದಲ್ಲಿ ಧನಂಜಯ್ ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಹಾಕಿ ಸನ್ಮಾನಿಸಿದರು. ಶುಭ ಕೋರಲಾಯಿತು. ರಾಜ್ಯ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ ಮಾತನಾಡಿ, ಪೊಲೀಸ್ ಇಲಾಖೆಗೆ ಸೇರುವುದು ಕಷ್ಟ ಇರುವ ಪರಿಸ್ಥಿತಿ ಕಾಲದಲ್ಲಿ ಸೇರಿರುವುದು ಧನಂಜಯ್ ಅವರು ಅಂಬೇಡ್ಕರ್ ತತ್ವಗಳನ್ನು ಪಾಲಿಸಿಕೊಂಡು ಸಮಾಜದಲ್ಲಿ ನ್ಯಾಯಕ್ಕಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅವರ ಸ್ನೇಹಕ್ಕೆ ಬದ್ಧರಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ನಿವೃತ್ತಿ ಜೀವನ ಮುಂದಿನ ದಿನಗಳಲ್ಲೂ ಸುಖಕರವಾಗಿರಲಿ ಎಂದು ಆಶಯಿಸಿದರು. ಜಿಲ್ಲಾಧ್ಯಕ್ಷ ಆಲೂರು ಮಲ್ಲು ಮಾತನಾಡಿ, ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಧನಂಜಯ್ ಅವರು ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಜನಸ್ನೇಹಿಯಾಗಿ ಬಡವರಿಗೆ ನ್ಯಾಯ ಕೊಡಿಸಿರುವ ಕೆಲಸ ಮಾಡಿದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲೂ ಒಳ್ಳೆಯ ಮಾಡಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಹೋರಾಟ ಹಿತರಕ್ಷಣಾ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್, ಜಿಎಂ ಶಂಕರ್, ಮುಂಗಲಂದ ಹೊಸೂರು, ಶಿವಣ್ಣ, ಮಹೇಶ್, ಕಸ್ತೂರು ಮುರಪ್ಪ, ಸುಂದರ್, ಸುಬ್ಬಣ್ಣ ಶೆಟ್ಟಿ ಇತರರು ಹಾಜರಿದ್ದರು. ವರದಿ NKS TV4. ಧನಂಜಯ್ ಸರ್ ಅವರು ಕಳೆದ 2 ದಿನದಲ್ಲಿ ನಿವೃತ್ತಿ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಅವರೇನು ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಬಡವರು, ಬಗ್ಗರು, ಬಲ್ಲಿಗರು ಯಾರೇ ಆಗಲಿ ಸ್ವಲ್ಪ ಅವರ ಮನಸ್ಸಲ್ಲಿ ಏನಿದೆ ಪಾಪ ಬಿಡ್ರೆ ಅಂತ ಒಂದು ಇದರಲ್ಲಿ ಯಾವುದೇ ನ್ಯಾಯ ಆಗಲಿ ಏನೇ ಆಗಲಿ ಸ್ಟೇಷನ್ಗೆ ಯಾರೇ ಬಡವರು ಬಗ್ಗರು ಬಂದಾಗ ಸ್ಪಂದಿಸಿ ಅವ್ರಿಗೆ ಒಂದು ಒಳ್ಳೇದು ಮಾಡಿ ಕಳಿಸ್ತಾಯಿದ್ರು. ಆ ಒಂದು ಇದಾಗಿ ನಮಗೆ ಎಲ್ಲ ಒಂದು ಮನಸ್ಸಲ್ಲಿ ಬಂದು ಅವ್ರಿಗೊಂದು ನಾವು ಒಂದು ಗೌರವ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಕೆಲ್ಲಂಬಳ್ಳಿ ಸೋಮನಾಯ್ಕರು ಹಾಗೂ ನಮ್ಮ ಬಸವಪುರ ರಾಜಶೇಖರು ಮತ್ತು ನಮ್ಮ ಮಹೇಶು, ನಮ್ಮ ಸುಬ್ಬಣ್ಣ, ನಮ್ಮ ಶಿವು ಮತ್ತು ನಮ್ಮ ಮುರಪ್ಪನವರು ಎಲ್ಲರೂ ಸೇರಿ ಇವತ್ತು ನಮ್ಮ JM ಶಂಕರ್ ಅವರು ಎಲ್ಲರೂ ಸೇರಿ ಇವತ್ತು ನಾವು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಮಾಡೋಣ ಅಂತ ಹೇಳ್ತಾ ಇವತ್ತು ಒಂದು ಅಂಬೇಡ್ಕರ್ ಅವರ ಒಂದು ಅವರ ಸನ್ನಿಧಿಲೆ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಇವತ್ತು ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಇಲ್ಲಿ ಇತಿಹಾಸದಲ್ಲಿ ಏನಂದರೆ ಪೊಲೀಸ್ ಇಲಾಖೆಗೆ ಸೇರೋದೇ ಕಷ್ಟವಾಗಿರೋಂಥ ಪರಿಸ್ಥಿತಿಲಿದ್ದ ಕಾಲದಲ್ಲಿ ಸೇರಿದ್ದಂಥವ್ರು ಇವರು. ಆದರೆ ಈ ಭಾಗದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಬೆಳೆದು ಎಲ್ಲರ ಏನು ಅಂಬೇಡ್ಕರ್ ತತ್ವನ ಅನುಸರಿಸ್ಕೊಂಡು ಏನು ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ತಾರೆ ಆ ನೀತಿ ನಿಯಮನ ಅನುಸರಿಸ್ಕೊಂಡು ಈ ಸಮಾಜದಲ್ಲಿ ನ್ಯಾಯಕ್ಕಾಗಿ ಕೆಲಸ ಮಾಡ್ಕೊಂಬಂದಂಥ ವ್ಯಕ್ತಿ ಅಂದರೆ ಧನಂಜಯ್ ಅವರು ಅಂದರೆ ಎರಡನೇ ಮಾತಿಲ್ಲ. ಬಟ್ ಧನಂಜಯ್ ಅವರು ಸ್ನೇಹಕ್ಕೆ ಬದ್ಧವಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲ ಜನಗಳ ಥರ ವಿಶ್ವಾಸ ತಗೊಂಡು ಕೆಲಸ ಮಾಡಿದ್ದಾರೆ. ಬಟ್ ಅವರು ಚಿರವಾಗಿ ಕೆಲಸ ಮಾಡಿರೋಂಥದ್ದು ಎಲ್ಲರೂ ನೆನೆಸ್ಕೊಳ್ಳೋಂಥ ವಿಚಾರವಾಗಿರುತ್ತೆ. ಅದರಿಂದ ಅವರು ಮುಂದೆ ಇವತ್ತೇನು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಏನು ಜನಗಳ ಜೊತೆ ಪ್ರೀತಿ ಬೆಳೆಸಿದ್ರು ಅದೇ ಥರ ಪ್ರೀತಿನ ಮುಂದುವರಿಸ್ಕೊಂಡು ಮುಂದೆ ಅವ್ರಿಗೆ ಭಗವಂತ ಎಲ್ಲ ಥರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ರೈತ ಸಂಘದ ವತಿಯಿಂದ ಮನವಿ ಮಾಡ್ತೇವೆ ದೇವರಲ್ಲಿ.